ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ. ಕುಮಾರಸ್ವಾಮಿ ಅವರು ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದರ ಬಗ್ಗೆ ಒಂದು ಸಮಗ್ರ ಸಮತೋಲಿತವಾಗಿ ನಿಜಕ್ಕೂ ಏನು, ಅವರ ಉದ್ದೇಶ ಏನಿತ್ತು, ಈ ಹೇಳಿಕೆ ಸರಿನಾ ತಪ್ಪಾ, ನಾನು ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ. ನಾನು ಯಾಕಂದ್ರೆ ಪೂರ್ತಿ ವಿಡಿಯೋ ನೋಡಿದ್ದೀನಿ, ನಿಮಗೂ ಕೂಡ ವಿಡಿಯೋ ತೋರಿಸಿದ್ದೀನಿ ನೋಡಿ. ಆ ವಿಡಿಯೋದಲ್ಲಿ ಕುಮಾರಸ್ವಾಮಿ ಅವರ ಸರಿ ಏನು ತಪ್ಪೇನು, ಅರೆ ಸರಿ ಎಲ್ಲಿದೆ ಸ್ವಾಮಿ ಅಂತ ನೀವು ಕೇಳ್ಬೋದು. ನಾ ಹೇಳ್ತೀನಿ ನಿಮಗೆ ನೋಡಿ. ಅವರು ಏನು ಹೇಳ್ತಾರೆ, ಕುಮಾರಸ್ವಾಮಿ ತಾಯಂದಿರು ದಾರಿ ತಪ್ಪಿದ್ದಾರೆ, ಇದೇ ಇಲ್ಲಿಗ ಚರ್ಚೆ ಇಶ್ಯೂ ಆಗಿರೋದು, ವಿವಾದದ ಕೇಂದ್ರ ಬಿಂದು ಆಗಿರೋದು. ಈ ಸರ್ಕಾರ ಕಳೆದ ಚುನಾವಣೆಯಲ್ಲಿ ಘೋಷಣೆ ಮಾಡಿದ 5 ಗ್ಯಾರಂಟಿಗಳಿಂದ ನಮ್ಮ ಹಳ್ಳಿಯ ತಾಯಂದಿರು ದಾರಿ ತಪ್ಪಿದ್ದಾರೆ. ಅವರ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಅವರ ಕುಟುಂಬದ ತಾಯಂದಿರ ಕುಟುಂಬದ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇದೇ ವಾಕ್ಯವನ್ನ, ಇದೇ ಪದವನ್ನ ಕುಮಾರಸ್ವಾಮಿ ಅವರು ಬಳಸಿದ್ದಾರೆ ನೋಡಿ. ಇದರಲ್ಲಿ ದಾರಿ ತಪ್ಪಿದ್ದಾರೆ ಅನ್ನುವ ಪದ ತಪ್ಪು. ಈ 2 ಪದಗಳಿದೆಯಲ್ಲ, ದಾರಿ ತಪ್ಪಿದ್ದಾರೆ, ಇದೆರಡರಲ್ಲೇ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡಿರೋದು. ಜೆಡಿಎಸ್ ಕಾರ್ಯಕರ್ತರು ಜೆಡಿಎಸ್ ಪರ ಇರ್ಬೋದು, ಇನ್ನೊಬ್ರು ಕಾಂಗ್ರೆಸ್ ಪರ ಇರ್ಬೋದು, ಮತ್ತೊಬ್ರು ಬಿಜೆಪಿ ಪರ, ಅಯ್ಯೋ ಮೋದಿ ಅವರು ಮತ್ತೆ ಬರಬೇಕು, ಉಳಿದಿದ್ದೇನೇ ಇರಲಿ ಅಂತ ಹೇಳೋರು ಇರ್ಬೋದು. ಯಾರೇ ಇದ್ರೂ ಕೂಡ 3 ಆಗೋದಿಲ್ಲ ಈ ವಿಡಿಯೋದಲ್ಲಿ. ನಾನು ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ. ದಾರಿ ತಪ್ಪಿದ್ದಾರೆ ಅನ್ನೋ ಪದ ತಪ್ಪು, ಆದ್ರೆ ಅದಕ್ಕೂ ಮೊದಲು ನಮ್ಮ ತಾಯಂದಿರು, ನಮ್ಮ ಹಳ್ಳಿಯ ತಾಯಂದಿರು ಅಂತ ಅವ್ರು ಹೇಳ್ತಾರೆ. ಒಂದು ವೇಳೆ ಕುಮಾರಸ್ವಾಮಿ ಅವರು ಮಹಿಳೆಯರನ್ನ ಅವಮಾನಿಸಬೇಕು ಅನ್ನೋ ಉದ್ದೇಶ ಇದ್ದಿದ್ರೆ ನಮ್ಮ ಹಳ್ಳಿಯ ತಾಯಂದಿರು ಅಂತ ಅವ್ರ ಪದ ಬಳಸ್ತಾ ಇರಲಿಲ್ಲ. ನಂಬರ್ 1. ನಂಬರ್ 2, ಅದಾದ ನಂತರವೂ ದಾರಿ ತಪ್ಪಿದ್ದಾರೆ ಆದ ಕೂಡ್ಲೇನೆ ನೆಕ್ಸ್ಟ್ ವಾಕ್ಯ ಏನ್ ಗೊತ್ತಾ, ಮುಂದಿನ ಸೆಂಟೆನ್ಸು ತಾಯಂದಿರ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ತಾಯಂದಿರ ಕುಟುಂಬದ ಬದುಕಿನ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅಂತ ಹೇಳ್ತಾರೆ. ಇದೊಂದು ಪ್ಯೂರ್ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಹೆಂಗೆ ಅಂತ ನಾನು ಹೇಳ್ತೀನಿ ಕೇಳಿ. ಅವರು ದಾರಿ ತಪ್ಪಿದ್ದಾರೆ, ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ ಅನ್ನೋದ್ರ ಉದ್ದೇಶ ಏನು ಅಂದ್ರೆ, ಜೆಡಿಎಸ್ ಓಟ್ ಹಾಕ್ತಾ ಇದ್ದವ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಿದ್ದಾರೆ ಅಂತ, ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದಿದ್ದಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಹೀಗೆ ದಾರಿ ತಪ್ಪಿದ್ದಾರೆ. ಇದು ಅವರ ಹೇಳಿಕೆಯ ಮೂಲ ಉದ್ದೇಶ. ಹಾಗೆ ಮತ್ತೊಂದು ಆಯಾಮ ಇರೋ ಚಾನ್ಸ್ ಇದೆ. ಏನಂದ್ರೆ, ಈ ಬಸ್ ಎಲ್ಲ ಹೋಗಿ ಗಲಾಟೆ ಮಾಡ್ಕೊತಾರಲ್ಲ, ಎಲ್ ಬೇಕಲ್ಲಿ ತಿರುಗ್ತಾರಲ್ಲ, ಆ ಹಿನ್ನೆಲೆಯಲ್ಲೂ ಈ ಹೇಳಿಕೆಯನ್ನು ಕೊಟ್ಟಿರುವಂತ ಸಾಧ್ಯತೆ ಇದೆ. ಆದ್ರೆ ಕುಮಾರಸ್ವಾಮಿ ಅವರ ಉದ್ದೇಶ ಹೆಂಗಸರು ನಡತೆಗೆಟ್ಟವರು ಅಂತ ನಿಂದಿಸುವ ಉದ್ದೇಶದಿಂದ ಕೊಟ್ಟಿರೋ ಹೇಳಿಕೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇಲ್ಲ. ಆ ರೀತಿ ಹೇಳೋ ಉದ್ದೇಶವಾದ್ರಲ್ಲ. ಹಂಗೆ ಹೇಳಿ ಏನ್ ಲಾಭ ಕುಮಾರಸ್ವಾಮಿ ಅವರಿಗೆ? ನೀವು ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಯೋಚನೆ ಮಾಡಿ. ಹಂಗೆ ಹೇಳಿ ಏನ್ ಲಾಭ ಅವರಿಗೆ? ಅದು ಚುನಾವಣೆಯ ಪ್ರಚಾರದಲ್ಲಿ, ಚುನಾವಣೆ ನಡೆಸುವಾಗ ಯಾರಾದ್ರೂ, ಅದು ಮಹಿಳೆಯರನ್ನ ಆ ರೀತಿ ಸಂಬೋಧಿಸ್ತಾರ? ಆ ಉದ್ದೇಶ ಎಲ್ಲಾದ್ರೂ ಕಾಣಿಸ್ತಾ ಇದೆಯಾ? ಗ್ಯಾರಂಟಿಗಳಿಂದ ದಾರಿ ತಪ್ಪಿದ್ದಾರೆ, ಆ ಗ್ಯಾರಂಟಿಗೆ ಮಾರು ಹೋಗಿ ಅವರು ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಅದು ಕುಮಾರಸ್ವಾಮಿ ಅವರಿಗೆ ಸಹಿಸಕ್ ಆಗ್ತಾ ಇಲ್ಲ. ಅದನ್ನ ನಾನು ಹೇಳ್ತೀನಿ ನೇರವಾಗಿ. ಅವರು ಆ ಪದ ಬಳಸಿದಾರಲ್ಲ, ಅದು ತಪ್ಪು. ಅವರು ಆ ಬಳಸಿರುವ 2 ಪದಗಳು ತಪ್ಪು. ಆದರೆ ಅವರ ಉದ್ದೇಶ ಇದೆಯಲ್ಲ, ಆ ಹೇಳಿಕೆಯ ಹಿಂದಿನ ಉದ್ದೇಶ ಮಹಿಳೆಯರನ್ನ ನಡತೆಗೆಟ್ಟವರು ಅಥವಾ ಇನ್ನೂ ಕೆಟ್ಟದಾಗಿ ಸಂಬೋಧಿಸುವಂತ ಉದ್ದೇಶ ಅಂತೂ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಯಾಕದನ್ನು ಹೇಳ್ತಾರೆ? ಯೋಚನೆ ಮಾಡಿ, ಪ್ರಾಕ್ಟಿಕಲಿ ಥಿಂಕ್ ಮಾಡಿ. ನೀವು ಏನ್ ಸಿಗುತ್ತೆ ಅವರಿಗೆ? ಹಂಗೆ ಹೇಳಿದ್ರು ಅಂತಾನೆ ಅನ್ಕೊಳ್ಳ. ಏನಕ್ಕೆ ಹೇಳ್ತಾರೆ? ಎಲ್ಲೋ ಜನರ ನಡುವೆ ಈಗ ಮೀಟಿಂಗ್ ಅಲ್ಲಿ ಕೂತ್ಕೊಂಡು, ಅಥವಾ 4 ಜನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು, ಅಥವಾ ರಾಜಕಾರಣಿಗಳು ಮಾತನಾಡ್ತಾ ಬಾಯಿ ತಪ್ಪಿ ಮಾತಾಡ್ಬಿಟ್ಟಿದ್ದಾರೆ, ಅದು ವಿಡಿಯೋ ಸಿಕ್ಕಿದೆ, ಆ ರೀತಿ ಅಲ್ಲ. ರೋಡ್ ಶೋ ಅಲ್ಲಿ ಕೊಟ್ಟಿರುವಂತ ಹೇಳಿಕೆ. ಹೀಗಿರುವಾಗ ಕುಮಾರಸ್ವಾಮಿ ಅವರು ಯಾರ್ಯಾರು ತಮ್ಮ ಪಕ್ಷವನ್ನ ಕೈಬಿಟ್ಟು ಕಾಂಗ್ರೆಸ್ ಜೊತೆ ಹೋಗಿದಾರಲ್ಲ, ಅದಕ್ಕೆ ದಾರಿ ತಪ್ಪಿದ್ದಾರೆ ಅಂತ ಹೇಳುವ ಉದ್ದೇಶದಿಂದ ಹೇಳಿದ್ದಾರೆ. ಆದ್ರೆ ಹೇಳ್ಬಿಟ್ಟು ಸರಿಯಾಗಿ ಸಿಗಾಕೊಂಡಿದ್ದಾರೆ. ನಾನು ಹೇಳ್ತೀನಿ ಕೇಳಿ, ಸರಿಯಾಗಿ ಸಿಗಾಕೊಂಡಿದ್ದಾರೆ. ನಾನು ನೋಡಿದೆ ಅವರ ಸ್ಪಷ್ಟನೆ ಏನು ಅಂತ ನೋಡಿದೆ. ಅವರು ತಾನೇನೇನು ಮಾಡಿದ್ದೀನಿ ಮಹಿಳೆಯರಿಗೆ, ಏನೆಲ್ಲ ಯೋಜನೆಗಳನ್ನ ಕೊಟ್ಟಿದ್ದೆ, ಸಾರಾಯಿ ನಿಷೇಧ ಮಾಡಿದೆ, ಲಾಟ್ರಿ ನಿಷೇಧ ಮಾಡಿದೆ, ಇವೆಲ್ಲವನ್ನು ಅವ್ರು ಹೇಳ್ತಾ ಬಂದಿದ್ದಾರೆ. ಅದ್ಯಾವುದು ಈಗ ಕೌಂಟ್ ಆಗಲ್ಲ. ನೀವು ಹಿಂದೆ ಏನೇ ಮಾಡಿರ್ಲಿ, ಅದ್ಯಾವುದು ಈಗ ಲೆಕ್ಕಕ್ಕೆ ಬರಲ್ಲ. ದಾರಿ ತಪ್ಪಿದ್ದಾರೆ 2 ಪದವೇ ಚರ್ಚೆ ಆಗೋದು, ಉಳಿದಿದ್ದು ಯಾವುದು ಚರ್ಚೆ ಆಗಲ್ಲ. 200 ರೂಪಾಯಿ ಇದ್ದಿದ್ದನ್ನ 400 ರೂಪಾಯಿಗೆ ಏರಿಕೆ ಮಾಡಿದೆ ವಿಧವಾ ವೇತನವನ್ನ ಅಂತ ಹೇಳ್ಕೊತಾರೆ. ನೋ, ಅದ್ಯಾವುದು ಈಗ ಡಿಬೇಟ್ ಆಗದೇ ಇಲ್ಲ. ಒಂದ್ ವೇಳೆ ಹಳೇದೆಲ್ಲ ಚರ್ಚೆ ಆಗದಿದ್ರೆ ಎಲ್ಲವೂ ಚರ್ಚೆಗೆ ಬರುತ್ತೆ. ನೀವು ಈ ಹಿಂದೆ ಸುಮಲತಾ ಅವ್ರನ್ನ KRS ಡ್ಯಾಮಿಗೆ ಅಡ್ಡಡ್ಡ ಮಲಗಿಸಿ ಅವ್ರನ್ನೇ ಅಂತ ಹೇಳಿದ್ದು ಚರ್ಚೆಗೆ ಬಂದ್ಬಿಡುತ್ತೆ, ಅದು ಚರ್ಚೆಗೆ ಬಂದ್ಬಿಡುತ್ತೆ. ವಾಸ್ತವ ಇದು. ನಾ 2 ಹೇಳ್ತಾ ಇದ್ದೀನಿ ನೋಡಿ, 2 ಆಯಾಮ ಹೇಳ್ತಾ ಇದ್ದೀನಿ. ನಾ ಎಲ್ಲೂ ಕುಮಾರಸ್ವಾಮಿ ಅವರ ಪರವನ್ನು ತೆಗೆದುಕೊಳ್ತಾ ಇಲ್ಲ. ಅವ್ರನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಬೇಕು, ಅವರ ಹೇಳಿಕೆಯನ್ನು ತಪ್ಪು ಅಂತ ಹೇಳಿ ಹೆಂಗಾದ್ರೂ ಜನರಿಗೆ ಕನ್ವಿನ್ಸ್ ಮಾಡಬೇಕು, ಆ ಉದ್ದೇಶದಿಂದ ನಾನು ವಿಶ್ಲೇಷಣೆ ಮಾಡ್ತಾ ಇಲ್ಲ. ನೇರವಾಗಿ ಅವ್ರು ಏನ್ ಹೇಳಿದ್ದಾರೆ ಅದನ್ನೇ ಹೇಳಿದ್ದೀನಿ ನೋಡಿ. ಹಿಂದಿನ ಚರ್ಚೆ ಎಲ್ಲ ಮಾಡದೆ ಆದ್ರೆ, ಬೆಳಗಾವಿಯಲ್ಲಿ ರೈತ ಮಹಿಳೆಗೆ ಎಲ್ಲಿ ಮಲಗಿದ್ಯಮ್ಮ ಇಷ್ಟು ದಿನ ಅಂತ ಹೇಳಿದ್ರು, ಅದು ಬಹಳ ದೊಡ್ಡ ಕಾಂಟ್ರವರ್ಸಿ ಆಗಿತ್ತು.
ಕಡೆ ಕ್ಷಮೆ ಕೇಳಬೇಕಾಯ್ತು. ಸೊ ಈ ಹಿನ್ನೆಲೆಯಲ್ಲಿ ಇದನ್ನ ನೋಡ್ಬೇಕಾಗುತ್ತೆ. ಕುಮಾರಸ್ವಾಮಿ ಅವರ ಆ 2 ಪದಗಳ ತಪ್ಪು, ದಾರಿ ತಪ್ಪಿದ್ದಾರೆ ಅಂತ ಹೇಳಿದಂತ ಆ 2 ಪದಗಳ ತಪ್ಪು. ಆದ್ರೆ ನೋಡಿ, ಒಂದು ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಇರುತ್ತೆ ಜರ್ನಲಿಸಂ ನಲ್ಲಿ. ಒಬ್ಬ ನಿಜವಾದ ಪತ್ರಕರ್ತ ರೀಡ್ ಬಿಟ್ವೀನ್ ದ ಲೈನ್ಸ್ ಅಂತ ಮಾಡ್ತಾನೆ. ಅಂದ್ರೆ ಅವರ ಹೇಳಿಕೆ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಬಳಸಿರುವ ಪದ ತಪ್ಪು, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆ ಪದ ಬಳಸದೆ ಈ ಗ್ಯಾರಂಟಿಗಳಿಗೆ ಮಾರು ಹೋಗಿ ಎಲ್ಲ ಕಾಂಗ್ರೆಸ್ ಜೊತೆ ಹೋಗ್ಬಿಟ್ಟಿದ್ದಾರೆ, ನಮ್ಮನ್ನ ಕೈ ಬಿಟ್ಟು ಕಾಂಗ್ರೆಸ್ ಜೊತೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗ್ತಿರ್ಲಿಲ್ಲ. ಆದ್ರೆ ದಾರಿ ತಪ್ಪಿದ್ದಾರೆ ಅನ್ನೋ ಪದ ಬಳಸಿದೆಯಲ್ಲ, ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರು ಟಾರ್ಗೆಟ್ ಆಗಿದ್ದಾರೆ, ವಿವಾದದ ಕೇಂದ್ರ ಬಿಂದು ಆಗಿದ್ದಾರೆ. ಬಹುಶಃ ಆ 2 ಪದದ ಹಿನ್ನೆಲೆಯಲ್ಲಿ ಅವ್ರು ಕ್ಷಮೆ ಕೇಳಬೇಕಾಗ್ಬೋದು. ನೋಡಿ, ನನ್ನ ಉದ್ದೇಶ ಅದಾಗಿರಲಿಲ್ಲ ಇದು ಅಂತ ಹೇಳಿ ಕ್ಷಮೆ ಕೇಳಬೇಕಾಗ್ಬೋದು. ಆದ್ರೆ ಆಗಬೇಕಾದ ಡ್ಯಾಮೇಜ್ ಈಗಾಗಲೇ ಆಗೋಗ್ಬಿಟ್ಟಿದೆ. ಮಹಿಳೆಯರಿಗೆಲ್ಲ ಒಂದು ಮೆಸೇಜ್ ಆಗ್ಲೇ ಕನ್ವೆ ಆಗ್ಬಿಟ್ಟಿದೆ, ಕುಮಾರಸ್ವಾಮಿ ಹಿಂಗೆ ಹೇಳ್ಬಿಟ್ರು ಅಂತ ಹೇಳಿ. ಅದನ್ನ ಯಾರು ಸರಿ ಮಾಡಕ್ಕಾಗಲ್ಲ. ಒನ್ಸ್ ಡ್ಯಾಮೇಜ್ ಡನ್ ಇಸ್ ಡನ್ ಅಷ್ಟೇ, ನೀವು ಏನು ಮಾಡಕ್ಕಾಗಲ್ಲ. ಅದನ್ನ ಕೆಲವರು ಮನಸ್ಸನ್ನು ಹೋಗಿ ಕೂತ್ಕಂತು ಅದು. ಮತ್ತೆ ಸೋಷಿಯಲ್ ಮೀಡಿಯಾದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಮಾಡಿದ್ರು. ಕಾಂಗ್ರೆಸ್ ಯಾಕೀಗ ನೋಡಿ, ಅವರು ಸಹಜವಾದ ರಾಜಕೀಯ ಮಾಡ್ತಾರೆ. ಚುನಾವಣೆ ಇದು, ಅವ್ರು ಇರೋದೇ ಪಾಲಿಟಿಕ್ಸ್ ಮಾಡಕ್ಕೆ, ಪಾಲಿಟಿಕ್ಸೇ ಮಾಡ್ತಾರೆ. ನೀವು ಕುಮಾರಸ್ವಾಮಿ ಅವರು ಕೊಟ್ಟಿದ್ದ ಸ್ಟೇಟ್ಮೆಂಟ್ ಕೂಡ ರಾಜಕೀಯದ ಹೇಳಿಕೆ. ನೀವು ರಾಜಕೀಯ ಮಾಡಕ್ಕೋಸ್ಕರನೇ ಕಾಂಗ್ರೆಸ್ ಜೊತೆ ಹೋಗ್ಬಿಟ್ಟಿದ್ದೀರಿ, ಮತ್ತೆ ಜೆಡಿಎಸ್ ಜೊತೆ ಬನ್ನಿ ಅಂತ ಹೇಳಕ್ಕೆ ನೀವು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆ ಕಡೆ ಅವರು ಕೂಡ ಕುಮಾರಸ್ವಾಮಿ ಅವರು ಹೆಣ್ಮಕ್ಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದಾರೆ ಅಂತೇಳಿ ಅವರು ರಾಜಕೀಯವಾಗಿ ಬಳಸ್ಕೊತಾರೆ, ಅಸ್ತ್ರ ಮಾಡ್ಕೋತಾರೆ. ವಾಟ್ ಈಸ್ ರಾಂಗ್ ಇನ್ ದಟ್? ಅವ್ರು ಮಾಡ್ತಿರೋದು ತಪ್ಪಲ್ಲ. ರಾಜಕೀಯನೇ. ನೀವು ಮಾಡೋದ್ ರಾಜಕೀಯನೇ, ಅವರು ಮಾಡೋದ್ ರಾಜಕೀಯನೇ. ಇದು ವಾಸ್ತವ. ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಹೇಳಿ, ನೇರವಾಗಿ ನಿಮಗೆ ಕೇಳ್ತೀನಿ. ಕುಮಾರಸ್ವಾಮಿ ಅವರು ಬಳಸಿದಂತ 2 ಪದಗಳ ತಪ್ಪು, ಅದರ ಹಿಂದೆ ಹಾಗೂ ಮುಂದೆ ಅವ್ರು ಹೇಳಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆ 2 ಪದಗಳು ತಾಯಂದಿರು ದಾರಿ ತಪ್ಪಿದ್ದಾರೆ ಅಂತ ಹೇಳ್ಬಿಟ್ರಲ್ಲ, ಅದು ತಪ್ಪೆ. ಆದ್ರೆ ಆ ಹೇಳಿಕೆಯ ಹಿಂದಿನ ಉದ್ದೇಶ ನಮ್ಮ ರಾಜ್ಯದ ತಾಯಂದಿರನ್ನ ಅವ್ರು ನಡತೆಗೆಟ್ಟವರು ಅಂತ ಹೇಳೋ ಉದ್ದೇಶ ಅಂತೂ ಅಲ್ಲ. ಸರಿನಾ ತಪ್ಪನ ಹೇಳಿದ್ದು? ಹೌದಾ? ಕುಮಾರಸ್ವಾಮಿ ಅವರ ಉದ್ದೇಶ ತಾಯಂದಿರು ನಡತೆಗೆಟ್ಟವರು ಅಂತ ಹೇಳೋ ಉದ್ದೇಶ ಇತ್ತಾ? ನೀವೇ ಹೇಳಿ. ಕರೆಕ್ಟ್ ಆಗಿ ಆ ವಿಡಿಯೋನ 3 ಸತಿ ನೋಡ್ಬಿಟ್ಟು ಹೇಳಿ. ಇಲ್ಲ ಹಾಗೆ ಹೇಳಿದ್ದೆ ಅವ್ರ ಉದ್ದೇಶವೇ ಹಾಗೆ ಹೇಳೋದಿತ್ತು ಅಂದ್ರೆ ಯಾಕೆ ಅನ್ನೋದು ಹೇಳಿ ನನಗೆ. ಯಾಕೆ ಹೇಳ್ತಾರ ಅವರು? ತಾಯಂದಿರು ನಡತೆಗೆಟ್ಟಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರಿಗೆ ಏನ್ ಲಾಭ ಅದನ್ನು ಹೇಳ್ಬಿಡಿ. ನಾನು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಏನ್ ಗೋಚರಿಸ್ತಾ ಇದೆ, ವಿಡಿಯೋದಲ್ಲಿ ಏನಿದೆ ಅದನ್ನೇ ಹೇಳಿದ್ದೀನಿ. ದಾರಿ ತಪ್ಪಿದ್ದಾರೆ ಈ 2 ಪದಗಳ ತಪ್ಪು. ಆದ್ರೆ ಅದರ ಹಿಂದಿನ ಉದ್ದೇಶ ಇದೆಯಲ್ಲ, ಅದರಲ್ಲಿ ತಾಯಂದಿರು ನಡತೆಗೆಟ್ಟವರು ಅಂತ ಹೇಳುವಂತಹ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡುವಂತ ಉದ್ದೇಶ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಏನು? ಸ್ಪಷ್ಟವಾಗಿ ವಿವರವಾಗಿಯೇ ಕಮೆಂಟ್ ಅಲ್ಲಿ ತಿಳಿಸಿ. ಎಸ್, ನಿಮ್ಮ ರಿಯಾಕ್ಷನ್ ನ ನಿರೀಕ್ಷೆಯಲ್ಲಿ ನಾನಿರ್ತೇನೆ, ನಿಮ್ಮ ಪ್ರತಿಕ್ರಿಯೆಯ ನಿರೀಕ್ಷೆಯಲ್ಲಿ ನಾನಿರ್ತೇನೆ. ಹಾಗೆ ಈ ರೀತಿಯ ಸಮತೋಲಿತವಾದಂತ, ಯಾವುದೇ ಒಂದು ಪಕ್ಷದ ಪರ ವಹಿಸದ, ಯಾವುದೇ ಒಬ್ಬ ನಾಯಕರ ಪರ ವಹಿಸಿದಂತಹ ಸಮತೋಲಿತವಾದ ವಿಶ್ಲೇಷಣೆಯನ್ನ ನೀವು ಬಯಸ್ತೀರಾ, ಇದನ್ನ ಬೆಂಬಲಿಸ್ತೀರಾ? ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗಿಯೂ ನೀವು ಬೆಂಬಲಿಸೋದೇ ಆದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ನನ್ನ ಹಳ್ಳಿಯ ತಾಯಂದಿರು ಸ್ವಲ್ಪ ದಾರಿ ತಪ್ಪಿದ್ದಾರೆ.